ಈ ಚರ್ಮ ಮೂಡಿಸಿರುವಂತಹ ಭ್ರಮೆ, ನಾನು ಬಹಳ ಸುಂದರ ಇದ್ದೀನಿ ಅಂತೇಳಿ ನನ್ನನ್ನು ಪ್ರೀತಿಸುವಂಥವರು ಈ ಚರ್ಮ ಇಲ್ಲದೆ ಹೋದ್ರೆ ನನ್ನನ್ನು ಪ್ರೀತಿಸಿಯಾರೆ, ನನ್ನ ಮುಖವನ್ನು ಸುಡುತ್ತಂದ್ರ ಆ ಗಾಯ ಮಾಯುವವರೆಗೆ ನನ್ನ ಸಮೀಪ ಬರ್ಲಿಕ್ಕೆ ಸಾಧ್ಯತೆ ಏನು? ಕಾಶ್ಮೀರಿ ಫೈಲ್ಸ್ ಇಂತಹ ಸಿನಿಮಾಗಳು ಬರುವುದರ ಮುಖಾಂತರ ಯಾವ ಸಂದೇಶವನ್ನ ನೀವು ಜಗತ್ತಿಗೆ ಕೊಡ್ಲಿಕ್ಕೆ ಸಾಧ್ಯ? ನೀ ಯಾಕೆ ಲಿಂಗ ಪೂಜಿಸ್ತಿ ಅಂತಂತಂದ್ರೆ ಲಿಂಗ ಪೂಜಿಸ್ತಿ ಅಂತನ್ನುವಂತ ಶಬ್ದನೇ ತಪ್ಪು. ಸರ್, ಇಲ್ಲಿ ಸಂವಿಧಾನ ಬಹುತ್ವ ಹೇಳ್ತೈತೆ ಅಂತ ಹೇಳ್ತೀರಿ. ಒಂದು ರಾಜಕೀಯ ಪಕ್ಷ ಇತರ ಸಮುದಾಯದವರು ಇರಬಾರ್ದು, ಎಲ್ಲರೂ ಹಿಂದೂಗಳು ಇರ್ಬೇಕಂತ ಹೇಳ್ತಾರೆ. ಅದು ದೇಶ, ಅವ್ರು ಹಂಗೆ ಹೇಳುವವರೇ ದೇಶದ್ರೋಹಿಗಳು. ಹೊಟ್ಟೆ ಉಪಜೀವನಕ್ಕಾಗಿ ನಾನು ಎಲ್ಲರೂ ಹೇಳಿದ್ದನ್ನು ಕೇಳ್ತೀನಿ ಅಂತ ಅನ್ನುವುದು ಸರಿ. ಆ ಹೊಟ್ಟೆ ನಾವು ಉಳಿದ್ರೆ ಉಳಿತದಲ್ಲ. ಅಲ್ಲ ಸರ್, ಧರ್ಮ ಭಯೋತ್ಪಾದನೆ ಅನ್ನೋದು ಜನಸಾಮಾನ್ಯರಿಗೆ ಬೇಡಪ್ಪ, ಅವ್ರ ಪರಿಸ್ಥಿತಿ ಅವ್ರಿಗೆ ಸಾಕಾಗೈತೆ ಅಂತ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ಹಸಿದ ಹೊಟ್ಟೆಯಲ್ಲಿ ನರಳುವಂಥವನಿಗೆ ಇದನ್ನು ಅಸಮರ್ಪಕವಾಗಿ ತುರುಕೋದ್ರಿಂದ ಅವು ಮತ್ತೊಂದಿಷ್ಟು ಕನ್ಫ್ಯೂಷನ್ಗೆ ಈಡಾಗ್ತಾನೆ. ಈಗ ಕನ್ಫ್ಯೂಷನ್ ಇದು ಎಲ್ಲವುಗಳು ಕೂಡ ನಾವು ಕ್ರಿಯೇಟ್ ಮಾಡಿರುವಂತಹ ಕನ್ಫ್ಯೂಷನ್ ಪರಿಣಾಮಗಳೇ. ಧರ್ಮದ ಕುರಿತಾಗಿ ನಾವು ಕ್ರಿಯೇಟ್ ಮಾಡಿರುವಂತಹ ಕನ್ಫ್ಯೂಷನ್ಗಳು. ಇಸ್ಲಾಮದ ಕುರಿತಾಗಿ ಮಾತನಾಡುವಂಥವ್ರ ಮಾತುಗಳನ್ನು ನೀವು ಕೇಳಿ, ಒಬ್ಬ ಯಾವನೋ ಸಂತ ಮಾತಾಡಿದಂಗ ಅಂತ ಅನಿಸ್ತದ ನಮಗ. ಒಬ್ಬ ಮೊನ್ನೆ ಚಿಂತನೆ ಮಾಡ್ತಿದ್ದ, ಈ ಚರ್ಮ ಇದನ್ನು ನೋಡ್ರಿ, ದೇಹ ಏನೇನೋ ಮಾಡಬೇಡ್ರಿ ನೀವು. ಒಬ್ಬ ಎಲ್ಲ ವರ್ಗದವ್ರನ್ನೂ ನಿಲ್ಲಿಸ್ರಿ, ಗಂಡು ನಿಲ್ಲಿಸ್ರಿ, ಹೆಣ್ಣು ನಿಲ್ಲಿಸ್ರಿ, ಎಲ್ಲಾ ನಿಲ್ಲಿಸಿದ ಮೇಲೆ ಈ ಚರ್ಮ ತೆಗೆದು ಬಿಡ್ರಿ, ಇದನ್ನ ಎಲ್ಲರ ಚರ್ಮ ಸುಳಿದು ಬಿಡ್ರಿ, ದನ ಚರ್ಮ ಸುಳಿದಂಗ. ಏನ್ ಕಾಣಿಸ್ತದ ನಿಮಗ? ಅದೇ ಮಾಂಸ, ಅದೇ ಎಲುಬು, ಅದೇ ಇದು. ಅದು ಅಲ್ಲಿಗೆ ಬರೋವಿದ್ದೆ, ಹೌದಲ್ರಿ? ಅಂದ್ರ ನೀವು ಒಳಗೆ ನೋಡಿದ್ರೆ ಏನೇನು ಇಲ್ಲ, ಎಲ್ಲ ಒಂದೇ ಅದ. ಈ ಚರ್ಮದ ಆಟಕ್ಕೆ ಯಾಕೆ ಬಿದ್ದಿರಿ ನೀವು ಅಂತ ಕೇಳ್ತಾರ. ಈ ಚರ್ಮ ಮೂಡಿಸಿರುವಂತಹ ಭ್ರಮೆ, ನಾನು ಬಹಳ ಸುಂದರ ಇದ್ದೀನಿ ಅಂತೇಳಿ ನನ್ನನ್ನು ಪ್ರೀತಿಸುವಂಥವರು ಈ ಚರ್ಮ ಇಲ್ಲದೆ ಹೋದ್ರೆ ನನ್ನನ್ನು ಪ್ರೀತಿಸಿಯಾರೆ, ನನ್ನ ಮುಖವನ್ನು ಸುಡುತ್ತಂದ್ರ ಆ ಗಾಯ ಮಾಯುವವರೆಗೆ ನನ್ನ ಸಮೀಪ ಬರ್ಲಿಕ್ಕೆ ಸಾಧ್ಯತೆ ಏನು? ನಿಮ್ಮನ್ನು ಪ್ರೀತಿಸಿಯಾರೇನು? ಇದನ್ನ ಅರ್ಥ ಮಾಡಿಕೊಡ್ರಿ. ಎಲ್ಲರ ಒಳಗಿರುವಂತಹ ಸತ್ಯ ಒಂದೇ. ಈ ಮ್ಯಾದನ ಹೊದಿಕೆ ಕಾರಣಕ್ಕಾಗಿ, ಹೊದಿಕೆ ಎನ್ನುವಂಥವೇ ಆಚರಣೆಗಳು, ಈ ಶುಷ್ಕ ಆಚರಣೆಗಳ ಕಾರಣಕ್ಕಾಗಿ ನಾವು ಬದುಕಿನ ಮೂಲ ತತ್ವನ ನಾವು ಮರೆತು ಬಿಟ್ಟಿವಿ. ನಮ್ಮ ಒಳಗೆ ಅದೇ ಎಲ್ಲರೊಳಗೂ ಇರುವಂಥದ್ದು ಒಂದೇ ಅಂತನ್ನುವಂಥದ್ದನ್ನು ನಾವು ಮರೆತು ಬಿಟ್ಟಿವಿ. ಕಾಲ ಕಾಲಕ್ಕೆ ಇದನ್ನ ನಮ್ಮವರೆಲ್ಲ ಹೇಳ್ಕೊಂತ ಬಂದರು. ಆಶ್ಚರ್ಯ, ನಾವು ಸಣ್ಣವರಿದ್ದಾಗಲಿಂದ ಹಿಡಿದುಕೊಂಡು ಇಲ್ಲಿವರೆಗೂ ಕೂಡ ಅನೇಕ ಚಿತ್ರಗಳೊಳಗೆ ಇದನ್ನ ನೋಡ್ಕೊಂತ ಬಂದ್ವಿ. ಬಟ್ ಇತ್ತೀಚೆಗೆ ಅವುಗಳ ಚಿತ್ರಣನ ಬದಲಿ ಆಗಕತ್ತು. ಜೀವ ವಿರೋಧಿಯಾಗಿರುವಂತಹ ಜೀವಿಗಳ ಮಧ್ಯೆ, ಜನರ ಮಧ್ಯೆ ದ್ವೇಷವನ್ನು ಮೂಡಿಸುವಂತಹ ಚಿತ್ರಗಳನ್ನು ಯಾರು ತಯಾರು ಮಾಡ್ತಿದ್ದಿಲ್ಲ. ಅವೆಲ್ಲವುಗಳನ್ನು ವಿಲನ್ ಪಾತ್ರಗಳಾಗಿ ನೋಡ್ತಿದ್ರು, ಆತ್ಯಂತಿಕವಾಗಿ ಸತ್ಯವನ್ನು ಗೆಲ್ಲಿಸ್ತಿದ್ರು ಎಲ್ಲ ಚಿತ್ರಗಳೊಳಗೆ. ಈಗೇನು ನಡೆದದ? ಕಾಶ್ಮೀರಿ ಫೈಲ್ಸ್ ಇಂತಹ ಸಿನಿಮಾಗಳು ಬರುವುದರ ಮುಖಾಂತರ ಯಾವ ಸಂದೇಶವನ್ನ ನೀವು ಜಗತ್ತಿಗೆ ಕೊಡ್ಲಿಕ್ಕೆ ಸಾಧ್ಯ? ಎಷ್ಟೇ ವೈರುಧ್ಯಗಳ ಮಧ್ಯೆಯೂ ಕೂಡ ಗಾಂಧಿಯನ್ನು ನೋಡಿದ್ರೆ ನನಗೆ ಸುಖ ಅನಿಸ್ತದ. ಇವ್ರನ್ನ ನೋಡಿದ್ರೆ ಯಾಕೆ ಸುಖ ಅನಿಸೋದಿಲ್ಲ? ನನಗೆ ಕಾಂಕ್ರೀಟ್ ರಸ್ತೆಗಳನ್ನು ಮಾಡಿ ಕೊಟ್ಟಿರಬಹುದು, ನನಗೆ ಏನು ಬೇಕೆಲ್ಲ ಮಾಡಿರಬಹುದು, ಇವ್ರು ನೋಡಿದ್ರೆ ಯಾಕೆ ಸುಖ ಅನಿಸೋದಿಲ್ಲ? ಇನ್ನೂ ಆ ಬಚ್ಚ ಬರಿಯ ಗಾಂಧಿಯನ್ನು ನೋಡಿದ್ರೆ ನನಗೆ ಯಾಕೆ ಖುಷಿ ಅನಿಸ್ತದೆ? ಬುದ್ಧನನ್ನು ನೋಡಿದ್ರೆ ಯಾಕೆ ಖುಷಿ ಅನಿಸ್ತದೆ? ಬಸವಣ್ಣನ ನೋಡಿದ್ರೆ ಖುಷಿ ಅನಿಸ್ತದೆ? ದಿವ್ಯಾಂಬರೆ ಆಗಿರುವಂತಹ ಅಕ್ಕನನ್ನು ನೋಡಿದ್ರೆ ನನಗೆ ಯಾಕೆ ಖುಷಿ ಅನಿಸ್ತದೆ? ಈ ಆಲೋಚನೆಗಳನ್ನು ನಮ್ಮ ಜನರಿಗೆ ನಾವು ತಿಳಿಸಬೇಕು. ಇಲ್ಲವೇ ಹೋದ್ರೆ ನನಗೆ ಅನಿಸ್ತದ ಈ ಧರ್ಮಗಳನ್ನು ಬಹಿಷ್ಕರಿಸಬೇಕು ಅನಿಸ್ತದೆ. ಅಲ್ಲ, ಅಷ್ಟರ ಮಟ್ಟಿಗೆ ಹೇಸಿಕೆ ಹುಟ್ಟಿದ. ಯಾಕಂದ್ರೆ ಅಲ್ಲಿ ಸತ್ತವರೊಳಗ 9 ಜನ 11 ಜನ ಸತ್ತರು ಅಂತನ್ನುವಂತಹ ಮಣ್ಣಿನ ವರದಿ ನಾವು ನೋಡಿದಾಗ, ಇನ್ನೂ ಸಾಯೋರು ಅದರಲ್ಲ, ಅವರೊಳಗೆ ಯಾರೋ ನನ್ನ ಹೆಂಡತಿ ಆಗಿದ್ರೆ, ನನ್ನ ಮಗ ಆಗಿದ್ರೆ, ಅಥವಾ ನಾನೇ ಆಗಿದ್ರೆ, ನನ್ನ ತಂದೆ ಆಗಿದ್ರೆ, ನನ್ನ ಅತ್ಯಂತ ಪ್ರೀತಿಸುವಂತಹ ಸ್ನೇಹಿತ ಆಗಿದ್ರೆ ನನ್ನ ಪ್ರತಿಕ್ರಿಯೆ ಹಂಗಿರಬಹುದು. ಅಲ್ಲ, ಹಿಂಸೆ ಅನ್ನೋದು ಮನುಷ್ಯನಿಗೆ ಬೇಡ ಖರೆ, ಆದರೆ ಧರ್ಮ ಮತ್ತು ರಾಜಕೀಯ ವ್ಯವಸ್ಥೆ ಅದನ್ನು ಅಪ್ಪಿಕೊಳ್ಳೋಂಗೆ ಮಾಡೈತಲ್ಲ. ಅದನ್ನು ಅಪ್ಪಿಕೊಳ್ಳುವಂಗ ಸ್ವಾರ್ಥಕ್ಕಾಗಿ ಅವರು ಮಾಡಿದರೂ ಕೂಡ
ನಮ್ಮೊಳಗಿನ ಪ್ರಜ್ಞೆಯನ್ನು ನಾವು ಅರಳಿಸಿಕೊಳ್ಬೇಕಾಗಿತ್ತಲ್ಲ. ಹ್ಮ್. ಅದು ಯಾವಾಗಲೂ ಕೂಡ ಪ್ರತಿಕ್ರಾಂತಿಯ ಮುಖಾಂತರ ಆ ತನ್ನ ದುಷ್ಟ ಛಾಯೆಯನ್ನು ಗಟ್ಟಿಗೊಳಿಸ್ತಾನೆ ಹೋಗ್ತಿರ್ತದೆ. ಆದ್ರೆ ನನ್ನ ಒಳಗಿನ ಅರಿವನ್ನು ನಾನು ಯಾವಾಗ ಕಳ್ಕೊಂತೀನೋ, ತತ್ವಗಳನ್ನು ಬಿಟ್ಟು ಹೊರನೋಟವನ್ನ ನಾನು ತತ್ವದ ಪ್ರತಿರೂಪಗಳನ್ನು ಕೇವಲ ಸಂಕೇತಗಳಿಗೆ ನಾನು ಯಾವಾಗ ಗಂಟು ಬೀಳ್ತೇನೆ. ಉದಾಹರಣೆಗಾಗಿ ಅರಿವೇ ಗುರು ಅನ್ನುವಂತಹ ಪರಮ ತಿಳುವಳಿಕೆ, ಯಾವ ಅರಿವು ಆ ಅರಿವು ನನಗೆ ಬೋಧಿಸಲ್ಪಡ್ತದ. ತನುತ್ರಯ ಸಾಕ್ಷಿಯಾಗಿ ನೀನು ಪರವಸ್ತು, ನಾನು ಲಿಂಗಾಯತನಾಗಿರುವುದರಿಂದ ನನ್ನದೇ ಪರಿಭಾಷೆಯನ್ನು ನಾನು ಮಾತನಾಡ್ತೀನಿ. ತೋರವಲ್ಲ ಆ ಮಾರ್ಗದರ್ಶಕ ಗುರು, ಆತ ಇಲ್ಲಿ ಹೇಳ್ತಾನೆ ತನುತ್ರಯ ಸಾಕ್ಷಿಯಾಗಿ ನೀನು ಪರವಸ್ತು ಅದಿ. ನನಗೂ ಅದನ್ನ ಹೇಳಿದ, ನಿಮಗೂ ಅದನ್ನ ಹೇಳಿದ. ಜಗತ್ತೇ ಇದು ಪರವಸ್ತುವಿನ ಬಹುರೂಪದ. ಆ ಜಗತ್ತನ್ನು ಒಳಗೊಂಡಿರುವಂತಹದ್ದು ನಿನ್ನ ಅಂಗೈಯೊಳಗಿಟ್ಟಿನಿ. ಈ ಅರಿವದ, ಇದನ್ನು ಹಿಡಿದುಕೊಂಡು ನಿನ್ನೊಳಗೆ ನೀನು ನೋಡ್ಕೋ. ನೀನು ಅರಿವಾಗಿ ಬದುಕಾಕತ್ತೀವೋ ಏನಾಗಿ ಬದುಕಾಕತ್ತಿ? ಹಿಂಗ ಹೇಳುವಂಥವ್ರು ವ್ಯವಸ್ಥೆ ನಮ್ಮೊಳಗೆ ಇದ್ದಾಗಲೂ ಕೂಡ ಇವ್ರು ನಾವು ಬಳಸಿಕೊಳ್ಳಲೇ ಇಲ್ಲ. ಅದರ ಬದಲಿ ಕೇವಲ ಸಂಕೇತವನ್ನು ಮಾಡಿಕೊಂಡು ಕೂತೀವಿ. ನೀ ಯಾಕೆ ಲಿಂಗ ಪೂಜಿಸ್ತಿ ಅಂತಂತಂದ್ರೆ, ಲಿಂಗ ಪೂಜಿಸ್ತಿ ಅಂತನ್ನುವಂಥ ಶಬ್ದನೇ ತಪ್ಪು. ನಾ ಲಿಂಗಾಯತ ಅದಕ್ಕೆ ನಾ ಪೂಜಿಸ್ತೀನಿ, ನಾ ಲಿಂಗಾಯತ ಅನ್ನೋ ಕಾರಣಕ್ಕೆ ಲಿಂಗ ಕಟ್ಕೊಂತೀನಿ, ನಾ ಲಿಂಗಾಯತ ಅನ್ನೋ ಕಾರಣಕ್ಕೆ ರುದ್ರಾಕ್ಷಿ ಧರಿಸ್ತೀನಿ, ನಾ ಲಿಂಗಾಯತ ಅನ್ನೋ ಕಾರಣಕ್ಕೆ ವಿಭೂತಿ ಧರಿಸ್ತೀನಿ ಅಂತಂತಂದ್ರೆ ಈ ಲಾಂಛನಗಳನ್ನು ಗಟ್ಟಿಗೊಳಿಸುತ್ತಾ ಹೋದೇವೆ ವಿನಃ ಇವುಗಳನ್ನು ಗಟ್ಟಿಗೊಳಿಸ್ತಾ ಇವುಗಳನ್ನು ಜಡವಸ್ತುಗಳನ್ನಾಗಿ ಮಾಡಿದ್ದೇವೆ ವಿನಃ ಇದರ ಹಿಂದೆ ಇರುವಂತಹ ಮಹಾ ಅರಿವು, ಆ ತಿಳುವಳಿಕೆಯನ್ನು ನಮ್ಮದನ್ನಾಗಿಸಿಕೊಳ್ಳಲಿಲ್ಲ. ಅಷ್ಟಾವರಣಗಳ ಬಹಳ ಚಂದ ನಮಗೆ ಶರಣರು ಕಟ್ಟಿಕೊಟ್ರು. ಅಷ್ಟಾವರಣಗಳ ಈ ತಿಳುವಳಿಕೆ ಏನೈತಲ್ಲ, ಗುರುಲಿಂಗ ಜಂಗಮ ವಿಭೂತಿ ಪಾದೋದಕ ಪ್ರಸಾದ ರುದ್ರಾಕ್ಷಿ ಮಂತ್ರ ಅನ್ನುವಂಥ ಅಷ್ಟಾವರಣ ತತ್ವಗಳೇನದವಲ್ಲ, ಇವು ನಮ್ಮ ಒಳಗದಾವಂತನ್ನುವಂಥದ್ದನ್ನು ತಿಳಿಸಿಕೊಟ್ಟಾದ ಮೇಲೆ ಆ ತಿಳಿಸಿಕೊಟ್ಟ ಆ ತತ್ವಗಳನ್ನು ಗಟ್ಟಿ ಮಾಡಿಕೊಳ್ಳುವುದಕ್ಕಾಗಿ ಷಟಸ್ಥಲದ ಮಾರ್ಗ. ಹಾಗೆ ಷಟಸ್ಥಲದ ಮಾರ್ಗದೊಳಗೆ ಆತ ಹೋದಾಗ ತಾನು ಲಿಂಗ ಸ್ವರೂಪವೇ ಅನ್ನುವಂತಹ ಭಾವಕ್ಕೆ ಒಳಗೆ ಬಂದಾಗ ಆತನಲ್ಲಿ ಪಂಚ ಆಚಾರಗಳು ಆತನೊಳಗೆ ಮೂಡ್ತಾವೆ. ಸದಾಚಾರ, ಶಿವಾಚಾರ, ಗಣಾಚಾರ, ಲಿಂಗಾಚಾರ, ವೃತ್ತಾಚಾರಗಳೆಲ್ಲವೂ ಕೂಡ ಆತನೊಳಗೆ ಬಹಿರಂಗದ ಆಚರಣೆಗಳಾಗಿ ಮೂಡಿ ಬರ್ತವೆ. ಯಾವ ಅರಿವು ನನಗೆ ಬೋಧಿಸಲ್ಪಟ್ಟಿತ್ತೋ ಆ ಅರಿವನ್ನು ನನ್ನದಾಗಿಸಿಕೊಳ್ಳಲಿಕ್ಕಾಗಿರುವಂತಹ ಮಹಾಮಾರ್ಗ, ಅದನ್ನು ನನ್ನದಾಗಿಸಿಕೊಂಡ ಆದ ಮೇಲೆ ಆ ಭಾವದೊಂದಿಗೆ ಜಗತ್ತಿಗೆ ಬದುಕುವಂತಹ ಈ ಕಲೆಯನ್ನು ರೂಢಿಸಿಕೊಟ್ಟಾಗಲೂ ಕೂಡ ನಾವು ಮರೆತೀವಲ್ಲ. ಕರ್ನಾಟಕದ ಮಟ್ಟಿಗೆ ಮಾತನಾಡುವುದಾದ್ರೆ, ಲಿಂಗಾಯತರ ಮಟ್ಟಿಗೆ ಮಾತನಾಡುವುದಾದ್ರೆ ನಾವಾದರೂ ಕೂಡ ಈ ಪ್ರಜ್ಞೆಯನ್ನು ಬದುಕಬೇಕಾಗಿತ್ತಲ್ಲ. ನಾವು ಬದುಕಿಸಲಿಲ್ಲ, ನಮ್ಮವರು ಬದುಕಿಸಲಿಲ್ಲ, ನಾವು ತಿಳಿದದ್ದನ್ನು ಬದುಕಲಿಲ್ಲ ಅನ್ನುವ ಕಾರಣಕ್ಕಾಗಿಯೇ ಇಂತಹ ವಿಧ್ವಂಸಕರ ಜೊತೆ ನಾವು ಕೈ ಜೋಡಿಸಾಕತ್ತೀವಿ. ಇಲ್ಲಿ ವಿಧ್ವಂಸಕರ ಜೊತೆ ಕೈ ಜೋಡಿಸಾಕತ್ತಿರುವಂತಹ ನಾವುಗಳು ನಮ್ಮ ಹಿಂದಿನ ಜನರನ್ನ, ನನ್ನ ಮುಂಬರುವಂತಹ ಮಕ್ಕಳು ಮೊಮ್ಮಕ್ಕಳಿಗೆ ಯಾವ ಬುದ್ಧಿಯನ್ನು ನಾನು ಇಟ್ಟು ಹೋಗಬೇಕು ಅನ್ನುವಂತಹ ಪ್ರಜ್ಞೆಯನ್ನು ಒಂದು ಸ್ವಲ್ಪ ನಮ್ಮ ನಾಯಕರು ಹೊಂದಿದ್ರು ಅಂದ್ರೆ ಇಂತಹ ವಿಧ್ವಂಸಕ ಕೃತ್ಯಗಳು ಕೂಡುದಿಲ್ಲ. ಅವರು ಕೇವಲ ವೈಯಕ್ತಿಕ ಸ್ವಾರ್ಥಕ್ಕಾಗಿ, ತಮ್ಮ ಸ್ಥಾನಮಾನವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಆಲೋಚನೆಯನ್ನು ಮಾಡಕತ್ತಾರ. ಬೇಕಾದ್ರೆ ಎಲ್ಲರ ಚಿಂತನೆಗಳನ್ನು ಒಂದೊಂದಾಗಿ ಚಿಂತನೆ ಮಾಡಿಕೊಡ್ರಿ. ಮೂಲದಲ್ಲಿ ಅವ್ರು ಯಾರೂ ಹಂಗಿಲ್ಲ. ಲಿಂಗಾಯತರು ನೀವು ಅನೇಕರನ್ನ ನೀವು ಅವ್ರ ಸ್ಟೇಟ್ಮೆಂಟ್ಗಳನ್ನು, ಇತ್ತೀಚೆಗೆ ಸ್ಟೇಟ್ಮೆಂಟ್ಗಳನ್ನು ನೀವು ನೋಡ್ತೀರಿ. ಮೂಲದಲ್ಲಿ ಅವ್ರು ಯಾರೂ ಹಂಗಿಲ್ವೇ ಇಲ್ಲ. ಏನು ಪಕ್ಷದ ಒತ್ತಡಕ್ಕಾಗಿ ಅದ್ಭುತವಾಗಿ ಆ ತತ್ವಗಳನ್ನು, ಬಸವಣ್ಣನ ಒಪ್ಪಿಕೊಳ್ಳುವಂತಹ ಜನ, ಅದೇ ಧರ್ಮದ ಮೂಲ ಅಂತ ಒಪ್ಪಿಕೊಂಡಂತಹ ಜನ, ಕಾಯಕವೇ ಕೈಲಾಸ ಅಂತ ಒಪ್ಪಿಕೊಂಡಂತಹ ಜನ, ಶಿಕ್ಷಣವನ್ನು ಕೊಟ್ಟಂತ ಜನ, ಎಲ್ಲರಿಗೂ ದಾಸವನ್ನು ಕೊಟ್ಟಂತ ಜನ. ಲಿಂಗಾಯತ ನಮ್ಮ ಮುಖಂಡರ ಬಳಿಗೆ ಯಾರಿಗೇ ಹೋಗ್ರಿ ಒಬ್ರು ಬಡವರು, ನಾನು ಬಹಳ ಕಷ್ಟದೊಳಗದೀನಿ, ಏನಿಲ್ಲ ಅಂದ್ರೆ ತನ್ನ ಕೈಯಾಗ ಎಷ್ಟೈತೆ ಅಷ್ಟು ತೆಗೆದುಕೊಟ್ಟು ತಗೋಮರಾಯ ಬದುಕು ಅಂತ ಹೇಳುವಂತಹ ಜನ ಇವರು. ಇವರು ಆ ಮನಸ್ಥಿತಿಗೆ ವಿರುದ್ಧವಾಗಿ ಯಾಕೆ ನಡ್ಕೊಳ್ಳಕತ್ತಾರ? ಮತ್ತೆ ಇವರು ಆ ಬಹಿರಂಗದ ಸ್ಥಾನ, ಮಾನ, ಕೀರ್ತಿ, ವಾರ್ತೆ ಇವುಗಳಿಗೆ ಅವರು ಮನಸೋತ ಕಾರಣಕ್ಕಾಗಿ, ಮತ್ತು ನಾವು ಕೂಡ ಅಂಥವ್ರನ್ನ ನಾವು ಗೌರವಿಸುತ್ತಿರುವ ಕಾರಣಕ್ಕಾಗಿ ನಮ್ಮ ವ್ಯವಸ್ಥೆಯು ಕೂಡ ಅಂಥವ್ರನ್ನ ನಿರ್ಮಾಣ ಮಾಡ್ಲಿಕ್ಕತ್ತದ. ಒಬ್ಬ ಪ್ರಾಮಾಣಿಕವಾಗಿ ದುಡಿಯುವಂಥವನ್ನ ನೀವು ಎಲ್ಲಿ ಪರಿಗಣಿಸ್ತೀರಿ? ನಾ ಇಂಜಿನಿಯರ್ ಆಗಿ ರಿಟೈರ್ ಆಗಿ ನಮ್ಮ ಕಡೆ ಲಕ್ಷಗಟ್ಟಲೆ ಹಣ ಐತಿ ಅಂತನ್ನುವಂಥ ಕಾರಣಕ್ಕಾಗಿ, ದಿವಾಕಿದೆ ಹಿಂಗೆ ಬಟ್ಟೆಗಳನ್ನು ಹಾಕೊಂಡು ಅಡ್ಡಾಡ್ತೀನಿ ಅಂತ ಅನ್ನೋ ಕಾರಣಕ್ಕಾಗಿ ನನ್ನನ್ನು ಗೌರವಿಸ್ತೀರಿ ವಿನಃ ಒಬ್ಬ ದುಡಿಯುವಂತಹ ಮನುಷ್ಯ, ಮೈ ಮೇಲೆ ಬಟ್ಟಿಲ್ಲ ಅಂದ್ರೂ ಬರೇ ಮೇಲೆ ಹಮಾಲಿ ಮಾಡಿ ಬದುಕುವಂಥವನನ್ನ, ಪ್ರಾಮಾಣಿಕವಾಗಿ ಬದುಕುವಂಥವನು ಗೌರವಿಸ್ತೀವಿ. ಸಮಾಜ ಗೌರವಿಸ್ತೀವಿ. ಅಧಿಕಾರ ಮತ್ತು ಹಣ, ಅಧಿಕಾರ, ಹಣ, ಈ ಅಂತಸ್ತಿಗಾಗಿ, ನಾಮ ಕೀರ್ತಿಗಾಗಿ ಎಲ್ಲರೂ ನಾವೆಲ್ಲ ಹಾಳಾಗಿಬಿಟ್ಟಿವಿ. ನೀವಂದ್ರಿ ಸಿದ್ಧಾಂತ ಗೊತ್ತಿರುವಂಥ ಲಿಂಗಾಯತ ನಾಯಕರು ಕೂಡ ಲಿಂಗಾಯತ ಧರ್ಮದ ಆಶಯಗಳಿಗೆ ವಿರುದ್ಧವಾಗಿ ಮಾತಾಡ್ತಾರೆ.
ಯಾಕೆ ಮಾತಾಡ್ತಾರಂದ್ರೆ ಸ್ಥಾನಮಾನ. ಸ್ಥಾನಮಾನಗಳಿಗೆ ಅಪೇಕ್ಷೆ ಹಂಗಂದ್ರೆ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಡ್ಕೋಬೇಕಂತ ಸಿದ್ಧಾಂತಗಳು ಹೇಳ್ತವೆ. ಯಾರಿಗೂ ಕೂಡ ಈಗ ಮನಸ್ಸಾಕ್ಷಿ ಮುಖ್ಯ ಆಗುವುದೇ ಇಲ್ಲ ಅಂತ ಹಂತವನ್ನು ನಾವು ತಲುಪಿ ಬಿಟ್ಟಿವಿ. ಜನನೇ ಎಚ್ಚೆತ್ತುಕೊಳ್ಬೇಕು. ಜನ ಯಾವುದರಲ್ಲಿ ನನ್ನ ಅಭ್ಯುದಯ ಅದ, ನನ್ನ ಜನರ ಅಭ್ಯುದಯ ಅದ, ನನ್ನ ಊರಿನ ಅಭ್ಯುದಯ ಅದ, ನಾಡಿನ ಅಭ್ಯುದಯ ಅದ ಅನ್ನುವಂತಹ ಹಿನ್ನೆಲೆಯಲ್ಲಿ ಇವರಿಗೆ ಅದ್ಭುತವಾಗಿರುವಂತಹ ಶಕ್ತಿಯನ್ನ, ಒಂದು ಬತ್ತಳಿಕೆಯನ್ನ ಈ ದೇಶದ ಸಂವಿಧಾನ ಒದಗಿಸಿ ಅವರು ಅದನ್ನು ಸರಿಯಾಗಿ. ಸರ್, ಇಲ್ಲಿ ಸಂವಿಧಾನ ಬಹುತ್ವ ಹೇಳ್ತೈತೆ ಅಂತ ಹೇಳ್ತೀರಿ. ಒಂದು ರಾಜಕೀಯ ಪಕ್ಷ ಇತರ ಸಮುದಾಯದವರು ಇರಬಾರ್ದು, ಎಲ್ಲರೂ ಹಿಂದೂಗಳು ಇರ್ಬೇಕಂತ ಹೇಳ್ತಾರೆ. ಅದು ದೇಶ, ಅವ್ರು ಹಂಗೆ ಹೇಳುವವರೇ ದೇಶದ್ರೋಹಿಗಳು. ಮತ್ತೆ ಹಂಗೆ ಹೇಳೋರು ದೇಶದ್ರೋಹಿಗಳು. ಯಾಕಂದ್ರೆ ನನ್ನನ್ನು ಬದುಕಬೇಡ, ನೀ ಇರಬೇಡ ಅಂತ ಹೇಳ್ತದ. ಯಾವ ಧರ್ಮಕ್ಕೆ ಒಳಪಟ್ಟವ್ರು ಇರ್ಬೇಕಂತ ಹೇಳ್ತದ ಅದು? ಆ ಧರ್ಮದವ್ರು ನಾನಲ್ಲ. ನೀವು ಯಾವ ಕಾರಣ ಬದುಕಬೇಕಂದ್ರೆ ನೀ ಆ ಧರ್ಮದವನಂತ ಹೇಳು ಅಂತ ಹೇಳಂತ. ಈಗ ಸದ್ಯಕ್ಕೆ ನೋಡಿ, ಈ ಆಲೋಚನೆ ಎಷ್ಟು ದುಷ್ಟ ಆಲೋಚನೆಗಳು ಅಂದ್ರೆ ಇವು. ಸದ್ಯಕ್ಕೆ ಅವ್ರ ಆಯ್ಕೆ ಏನು ಅಂದ್ರೆ ನನ್ನನ್ನು ತಮ್ಮ ಅಂತ ಹೇಳ್ಕೊ. ಯಾಕಂದ್ರೆ ವಿರೋಧಿಸಾಕ ಒಂದು ಎರಡು ಅದಾವಲ್ಲಿ, ಕ್ರಿಶ್ಚಿಯನ್ರು ಮುಸಲ್ಮಾನರು ಅವ್ರನ್ನ ವಿರೋಧಿಸಾಕ ಈಗ ಅದ. ಅವ್ರನ್ನ ಹೊರಗೆ ಹಾಕಿದ ಮೇಲೆ ಮುಂದೆ ಚಂಡ್ ಹಿಡಿದು ಹೊರಗೆ ಹಾಕೋದು ನಮ್ಮನ್ನ ಅವ್ರು ಹಿಂದೆ ಹಾಕಿದ್ರಲ್ಲ. ಹಾಗೆ ಬುದ್ಧನ ಮೇಲೆ ಆ 7ನೇ ಶತಮಾನದವರೆಗೆ ಒಂದಿಬ್ಬರು ಅರಸರು ಬರ್ತಾರೆ. ಅವರೆಲ್ಲರೂ ಕೂಡಿಕೊಂಡು ಹೇಗೆ ಎಷ್ಟು ಕ್ರೂರಿಗಳಾಗಿದ್ರು ಅಂದ್ರೆ 7ನೇ ಶತಮಾನದೊಳಗೆ ಜೈನರಿಗೂ ಕೂಡ ಅತ್ಯಂತ ಹಿಂಸೆಯನ್ನು ಕೊಟ್ಟರು ಅಂತ ಹೇಳಿ ಬರೀತಾರೆ ಬಾಬಾ ಸಾಹೇಬ್. ಹೀಗೆ ಹಿಂಸೆಯನ್ನ ಕೊಟ್ಟುಕೊಂತ ಬಂದು ಅವ್ರನ್ನ ಇಲ್ಲವಾಗಿಸಿದ್ರಲ್ಲ ಒಂದು ಕಾಲದೊಳಗ. ಅವರು ಬದುಕುವುದಕ್ಕಾಗಿ ಮತ್ತೆ ಅವರಲ್ಲಿಯೂ ಕೂಡ ಮೂರ್ತಿ ಪೂಜೆಗಳನ್ನ ಮುಂತಾದವುಗಳನ್ನು ಮಾಡ್ಕೊಂತ ಬಂದರು. ಜೈನರಲ್ಲಿಯೂ ಕೂಡ ಇನ್ನೂ ಅದನ್ನು ನೋಡ್ತಿರಲ್ಲ ನೀವು, ಮಾಡ್ಕೊಂತ ಬಂದ್ರು. ಯಕ್ಷಿಣಿಯರ ಪೂಜೆಯನ್ನ, ಅನೇಕ ವೃತ್ತಗಳನ್ನ ಮಾಡ್ಕೊಂತ ಬಂದರು. ಹೆದರಿ ಹೌದು, ತಮ್ಮನ್ನು ಉಳಿಸ್ಕೊಳ್ಬೇಕಂತ ಹೇಳಿ ವೈದಿಕರೊಂದಿಗೆ ಸಮೀಕರಿಸಿಕೊಂಡು. ಈಗ ಯಾವ ಬಾಬಾ ಸಾಹೇಬ್ ಬಗ್ಗೆ ನೀವು ಹೇಳ್ತೀರಿ, ಬಾಬಾ ಸಾಹೇಬನ ಜನಾಂಗದಲ್ಲಿ ಹುಟ್ಟಿದವರು ಕೂಡ ಇವತ್ತು ಆ ವೈದಿಕ ಆಚರಣೆಗಳಿಗೆ ಮುಂದಾಗಿರೋದಕ್ಕೆ ಕಾರಣ ಏನಿರ್ಬೋದು?